ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗುಲಾಬಿ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ನಾನಿವತ್ತು ಒಂದು ಮಟನ್ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸು: ಅರಿಶಿಣ, ಈರುಳ್ಳಿ, ಒಂದು 3 ಗ್ಲಾಸ್ ಅಕ್ಕಿ ಇದೆ, 1/2 kg ಚಿಕನ್ ಇದೆ, ಏಲಕ್ಕಿ ಪುಡಿ, ಮೊಸರು, ಚಕ್ಕೆ, ಲವಂಗ, ಏಲಕ್ಕಿ, ಮರಾಠಿ ಮೊಗ್ಗು, ಶಾಯಿ ಜೀರಾ, ಓಂಕಾಳು, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಪುದೀನ, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು. ಇಷ್ಟೇ ಸಾಕು. ನಾನು ಇದಕ್ಕೆ ಟೊಮೆಟೊ ಹಾಕ್ತಾಯಿಲ್ಲ. ಈಗ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಒಂದು 10 ಮಿನಿಟ್ಸು ಮೊಸರು ಮತ್ತು ಅರಿಶಿನ ಉಪ್ಪಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ. ಆವಾಗ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಈಗ ಅರಿಶಿನ ಹಾಕ್ಕೊಂಡು ಒಂದು 10 ಮಿನಿಟ್ಸು, ಒಂದು 1/2 hour ಇರಬೇಕು. ಈಗ ಅರ್ಜೆಂಟ್ ಮಾಡ್ತಾ ಇದ್ದೀವಲ್ಲ, ಒಂದು 10 ಮಿನಿಟ್ಸ್ ಬಿಟ್ಬಿಡ್ತೀನಿ. ಈಗ ಇದನ್ನು ನಾನು ಎಲ್ಲನೂ ಪೇಸ್ಟ್ ಮಾಡ್ಕೊಂಡು ಬಿಡ್ತೀನಿ. ನೋಡಿ, ಪುದೀನ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಸಾಕು. ಖಾರ ಜಾಸ್ತಿ ಇದೆ, ಒಂದು 7 ಪೀಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಇಷ್ಟಿದೆ ನೋಡಿ. ಇದನ್ನೆಲ್ಲ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ನಾನು ಇಟ್ಕೊಂಡಿದ್ದೀನಿ, ಕುಕ್ಕರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಯಿಲು, ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಇದು ನೀಟಾಗಿ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈಗ ನಾನು ಆಯಿಲ್ ಮತ್ತು ತುಪ್ಪ ಬಿಸಿಯಾಗಿದೆ. ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಶಾಯಿ ಜೀರಾ ಅಂದರೆ ಓಂಕಾಳು ಮತ್ತು ಸೋಂಪು, ಒಂದು ಸ್ಟಾರ್ ಮೊಗ್ಗು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಒಳಗಡೆ ಇದನ್ನು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಎರಡು ಈರುಳ್ಳಿ ಇದೆ, ಇದು ಚೆನ್ನಾಗಿ ಫ್ರೈ ಆಗಬೇಕು ಮಾತ್ರ. ಈಗ ಇದು ನೀಟಾಗಿ ಫ್ರೈ ಆಗಿದೆ. ಇದಕ್ಕೇ ರುಬ್ಕೊಂಡಂತಹ ಮಸಾಲ ಹಾಕಿ ಇದು ಕಂಪ್ಲೀಟ್ ಫ್ರೈ ಆಗಬೇಕು. ಈ ಮಸಾಲೆ ಇದೆಲ್ಲ ಅದರ ಸ್ಮೆಲ್ಲೆಲ್ಲ ಹೋಗಿರಬೇಕು. ಆ ಆಯಿಲೆಲ್ಲ ಕಂಪ್ಲೀಟ್ ಹೊರಗಡೆ ಬರುತ್ತೆ. ಈಗ ನೋಡಿ, ಇದು ಕಂಪ್ಲೀಟ್ ಫ್ರೈ ಆಗಿದೆ. ಆ ಸೊಪ್ಪಿನ ಸ್ಮೆಲ್ಲೆಲ್ಲ ಹೋಗಿ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿದೆ. ಈಗ ನೋಡಿ, ಇದೆಲ್ಲ ಆಯಿಲು ನೀಟಾಗಿ ಹೊರಗಡೆ ಬಂದಿದೆಲ್ಲ. ಇವಾಗ ಇದಕ್ಕೆ ಮೊಸರು ಹಾಕ್ಕೊಳ್ಬೇಕಾಯ್ತಾ. ನಾನು ಇಲ್ಲಿ ಸ್ವಲ್ಪ ಅರಿಶಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ಮಸಾಲಕ್ಕೆ. ಈಗ ಇದಕ್ಕೆ ಮೊಸರು ಹಾಕ್ಕೊಳ್ತೀವಲ್ಲ, ಅದಾದಮೇಲೆ ಮ್ಯಾರಿನೇಟ್ ಮಾಡಿಟ್ಟಂತಹ ಮಟನ್ ಅಥವಾ ಚಿಕನ್ನು, ನೀವು ಯಾವುದಾದ್ರೂ ಸರಿ. ನಾನಿಲ್ಲಿ ಮಟನ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೊಸರು, ಅರಿಶಿನ, ಉಪ್ಪು ಇಷ್ಟೇ ಹಾಕಿರೋದು. ಇದನ್ನು ಈಗ ನೀಟಾಗಿ ಇದಕ್ಕೆ ನೀರು ಹಾಕೋಂಗಿಲ್ಲ. ನಾವು ನೀರು ಹಾಕದೇ ಉಪ್ಪೆಲ್ಲ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಪದೇ ಪದೇ ಹಾಕಕ್ಕೆ ಹೋಗಬೇಡಿ. ನೋಡಿ, ಈ ಥರ ಆಗಿದೆಲ್ಲ. ಇದಕ್ಕೆ ಈಗ ನಾವು ಮುಚ್ಚಿಬಿಡೋಣ. ಇದರಲ್ಲಿ ಈ ಮಟನಲ್ಲಿ ಇರುವಂಥ ನೀರೆಲ್ಲ ಡ್ರೈ ಆಗಬೇಕು. ಆಮೇಲೆ ಮುಚ್ಚಿಬಿಡೋಣ. ಫಸ್ಟೇ ಬೇಡ, ಇದರಲ್ಲಿರುವಂಥ ನೀರನ್ನ ಹಾಗೇ ನಾವು ಡ್ರೈ ಮಾಡಿಕೊಂಡು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡೋಣ. ಈಗ ನೋಡಿ, ನಾನು ಲಿಡ್ ಕ್ಲೋಸ್ ಮಾಡಿದ್ದೆ. ಈಗ ಓಪನ್ ಮಾಡ್ತಾ ಇದ್ದೀನಿ. ನೀಟಾಗಿ ಬೆಂದು ಆಯಿಲೆಲ್ಲ ಹೊರಗಡೆ ಬಂದಿದೆ. ಈಗ ಮಟನ್ ಬೆಂದಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ
ನೋಡಿ, ನಾನು ಆವಾಗಲೇ ಹೇಳೋದಕ್ಕೆ ಮರ್ತಿದ್ದೆ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಇಷ್ಟು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕಿದ್ದೀನಲ್ಲ, ಈಗಿದು ನೀಟಾಗಿ 1 ನಿಮಿಷ ಬಾಯ್ಲ್ ಆಗಲಿ, ಸ್ಮೆಲ್ಲೆಲ್ಲ ಹೋಗುತ್ತೆ. ಈಗ ಇದಕ್ಕೆ ಅಕ್ಕಿ ನೀಟಾಗಿ ತೊಳೆದಿಟ್ಕೊಂಡಂಥದ್ದು 3 ಗ್ಲಾಸಷ್ಟು ಅಕ್ಕಿ ಇದೆ, ನೀರಿನ ಗ್ಲಾಸಲ್ಲಿ 3 ಗ್ಲಾಸು. ಆಮೇಲೆ ಅಕ್ಕಿ ಹಾಕಿದ ಮೇಲೇನೂ ಅಷ್ಟೇ, ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಯಾಕೆಂದರೆ ನಾವು ಅಕ್ಕಿನ ನೆನೆಸಿಟ್ಕೊಂಡಿರ್ತೀವಲ್ಲ ಒಂದು 20 ನಿಮಿಷ, ಅದರಿಂದಾಗಿ ಜಾಸ್ತಿ ನೀರು ಹಾಕ್ಬಿಟ್ರೆ ಅದು ಬೆಂದಂಗೆ ಆಗ್ಬಿಡುತ್ತೆ, ನೀಟಾಗಿ ಒಂಥರ ಬಿಡಿ ಬಿಡಿ ಇರಲ್ಲ. ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಾಕೋಣ. ಈಗ ಅರ್ಧ ನಿಂಬೆಹಣ್ಣು ಹಾಕೊಳ್ತಾ ಇದ್ದೀನಿ, ಯಾಕೆಂದರೆ ರೈಸ್ ಉದುರಾಗಿ ಬರುತ್ತೆ. ನಾನಿಲ್ಲಿ ನೀರನ್ನು ಜಾಸ್ತಿ ಇಟ್ಟಿಲ್ಲ, ಯಾಕೆಂದರೆ ಇದು 20 ನಿಮಿಷ ಕಾಲ ನೀಟಾಗಿ ಅಕ್ಕಿ ನೆಂದಿರೋದ್ರಿಂದ ನಾನು ಜಾಸ್ತಿ ನೀರು ಹಾಕಿಲ್ಲ. ನಿಮಗೆ ಗೊತ್ತಾಗುತ್ತೆ, ಜಾಸ್ತಿ ನೀರು ಇಟ್ಟರೆ ಅದು ಕಂಪ್ಲೀಟಾಗಿ ಉದುರು ಆಗಲ್ಲ. ಈ ಅಕ್ಕಿ ಬಂದುಬಿಟ್ಟು ಒಂದು ಸ್ಟೀಮ್ ಕಂಪ್ಲೀಟ್ ಬಂದ ಮೇಲೆ ಆಮೇಲೆ ಒಂದು 2 ನಿಮಿಷ ಕಾಲ ಸ್ಲೋ ಫ್ಲೇಮಲ್ಲಿ ಬಿಟ್ಬಿಡಿ ಅಕ್ಕಿನ. 2-3 ಶಿಲ್ಲು ಬೇಕಾಗಿಲ್ಲ, ಅದು ಚೆನ್ನಾಗಿ ಬರಲ್ಲ, ತುಂಬ ಬೆಂದೋಗ್ಬಿಡುತ್ತೆ. ಸಾಕು. ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಲಿಡ್ ಕ್ಲೋಸ್ ಮಾಡುವ ಮೊದಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಏಲಕ್ಕಿ ಪುಡಿನ ಉದುರಿಸ್ಕೊಂಡು ಬಿಡಬೇಕು. ಹೀಗೆ ಒಂದು 5-6 ಏಲಕ್ಕಿ ನಾನು ಕುಟ್ಟಿ ನೀಟಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕಿದ ಮೇಲೆ ನೀಟಾಗಿ ಈಗ ಇದಕ್ಕಿನ್ನ ಸ್ಪೂನ್ ಹಾಕೋದು ಬೇಡ, ಸೌಟೆನ ಹಾಕೋದು ಬೇಡ. ಲಿಡ್ ಕ್ಲೋಸ್ ಮಾಡಿ 1 ಶಿಲ್ಲು ಕಂಪ್ಲೀಟಾಗಿ ಹೊಡೆದ್ಮೇಲೆ ಒಂದು 2 ನಿಮಿಷ ಸ್ಲೋ ಫ್ಲೇಮಲ್ಲಿ ಬಿಟ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಈಗ ಲಿಡ್ ಓಪನ್ ಮಾಡ್ಕೊಳ್ಳೋಣ. ಈಗ ಆಗಿದೆ ನೋಡಿ, ಇದು ನೋಡಿ ಗರಿ ಗರಿಯಾಗಿ ಬಂದಿದೆ. ಯಾವತ್ತು ಬಿರಿಯಾನಿಗೆ ಆಮೇಲೆ ಇದಕ್ಕೆ ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಮೇಲೆ ಉದುರಿಸ್ಕೊಂಡು ಆಮೇಲೆ ಮಿಕ್ಸ್ ಮಾಡಬೇಕು, ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಗರಿ ಗರಿಯಾಗಿ ಬಂದಿದೆ ನೋಡಿ. ಇದೇ ಥರ ನೀವು ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಹಾಕಿ ಹೇಗೆ ಬಂದಿದೆ ಟೇಸ್ಟು ಅಂತ.